ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಮಾಘ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ಹಸ್ತನಕ್ಷತ್ರ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಜೆಸಿಬಿ ಗರ್ಜನೆ. ಸರ್ಕಾರಿ ಭೂಮಿ ಒತ್ತುವರಿ ತೆರವು. ಒತ್ತುವರಿ ಮಾಫಿಯಾಗೆ ಶಾಕ್ ನೀಡಿದ ತಾಲೂಕು ಆಡಳಿತ. WPL 2026 ಕಿರೀಟ ಮುಡಿಗೇರಿಸಿಕೊಂಡ RCB. 2ನೇ ಸಲ ಕಪ್ ನಮ್ಮದೇ ಎಂದ RCB ಕ್ವೀನ್ಸ್. ಟ್ರೋಫಿಯೊಂದಿಗೆ ಸಂಭ್ರಮಿಸಿದ ವನಿತೆಯರು. ಅವರ ವಯಸ್ಸಿಗೆ ಬಿಟ್ರೆ ಕಾಂಗ್ರೆಸ್ ನಾಯಕರ ನಡತೆಗೆ ಮೂರ್ಖಾಸಿನ ಮರ್ಯಾದೆಯೂ ಇಲ್ಲ. ಇಂತಹ ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನು ಕರ್ನಾಟಕದಲ್ಲಿ ನೋಡಿಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ವಿರುದ್ಧ ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಂಡಿದೆ. ಮೈಸೂರು ಗ್ರಾಮ ಸರ್ವೆ ನಂಬರ್ 87ರಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಸುಮಾರು 38 ಗುಂಟೆ ಸರ್ಕಾರಿ ಭೂಮಿಯನ್ನು ಬೆಳ್ಳಂಬೆಳಿಗ್ಗೆ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ತಹಶೀಲ್ದಾರ್ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಖಾಸಗಿ ವಾಹನ ಪಾರ್ಕಿಂಗ್ ಹಾಗೂ ಟೀ ಅಂಗಡಿ ನಡೆಸಿ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿದ್ದ ಅಕ್ರಮ ವಹಿವಾಟಿಗೆ ಕಡಿವಾಣ ಹಾಕಲಾಗಿದೆ. ಈ ಭೂಮಿಯನ್ನು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ನಿಲಯ ನಿರ್ಮಾಣಕ್ಕೆ ಮಂಜೂರು ಮಾಡಲಾಗಿತ್ತು ಎನ್ನಲಾಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಭೂಮಿಯನ್ನು ವಶಕ್ಕೆ ಪಡೆದಿರುವ ಆಡಳಿತ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮಗಳ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ. ಹುಣಸೂರು ತಾಲೂಕಿನ ಕೊತ್ತೆಗಾಲ ಗ್ರಾಮದಲ್ಲಿ ವಿದ್ಯುತ್ ಕಂಬ ರಿಪೇರಿಗೆ ಬಂದ ಎಲೆಕ್ಟ್ರಿಷಿಯನ್ ಮೇಲೆ ಹಲ್ಲೆಗೆ ಯತ್ನಿಸಿದ ಘಟನೆ ನಡೆದಿದೆ. ಹಲ್ಲೆಗೆ ಒಳಗಾದವರು ವೆಂಕಟೇಶ್ ನಾಯ್ಕ್ ಎಂದು ಗುರುತಿಸಲಾಗಿದೆ. ಗ್ರಾಮದಲ್ಲಿ ಈ ಹಿಂದೆ ಬಹಿಷ್ಕಾರಕ್ಕೆ ಒಳಗಾಗಿದ್ದ ವೆಂಕಟೇಶ್ ನಾಯ್ಕ್ ಅವರು ವಿದ್ಯುತ್ ಕಂಬ ರಿಪೇರಿಗೆ ಬಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ರತ್ನಾಕರ್, ರವಿ ಸೇರಿದಂತೆ ಕೆಲ ಮಹಿಳೆಯರು ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ವೆಂಕಟೇಶ್ ನಾಯ್ಕ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಲ್ಲೆಗೆ ಮುಂದಾಗಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸರ್, ಸ್ಟೇಷನ್ಗೂ ಬಂದು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಕೊಲೆ ಬೆದರಿಕೆ ಇದೆ ಅಂತಲೂ ಕೊಟ್ಟಿದ್ದೀವಿ. ಸರ್ ಎಷ್ಟು ಸಲ ಅಲ್ಲ ಸರ್ ಎಷ್ಟು ಸಲ ಕಂಪ್ಲೇಂಟ್ ಕೊಡೋದ ಹೇಳಿ ಹೋಗ್ಲಿ. ಎಷ್ಟು ಸಲ ಕಂಪ್ಲೇಂಟ್ ಕೊಡೋದ ನೀವೇ ಹೇಳಿ ಸರ್. FIR DYSP ಸಾಹೇಬ್ರ ಹತ್ರನೇ ಕೊಟ್ಟು ಕಂಪ್ಲೇಂಟ್ ಮಾಡಿಸ್ಬಿಟ್ಟು ಬಂದಿದ್ದೀವಿ. ಅಂಥದ್ರಲ್ಲಿ ಇವರು ಇದು ರೌಡಿಜಮ್ ಮಾಡ್ತಾರೆ ಇಷ್ಟು ಮಟ್ಟಿಗೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಸರ್ ಇಲ್ಲಿ? ಅಲ್ಲ, ಇಷ್ಟು ಆಡುವಾಗ್ಲೇ ಇಷ್ಟು ರೌಡಿಜಮ್ ಮಾಡ್ತಾರೆ ಇವರು ಅಂದರೆ ಜನಸಾಮಾನ್ಯರು ಬದುಕೋದಂಗೆ ಸರ್? ಹೋಗ್ಲಿ, ನಮ್ಮ ಮನೇಲಿ ಕೆಲ್ಸಕ್ಕೆ ಬಂದವರು ಎಷ್ಟು ಜನಾಂಗದವರು ಅಡ್ಡಾಕೊಂಡು ಹೊಡಿತಾವ್ರೆ ಇವರು. ಅಲ್ಲ, ಕಂಪ್ಲೇಂಟ್ ಆಗಿದೆ ಸರ್. ನಾವು ಹೇಳಿದ್ರಿ, ನಾವೇನೋ ಒಂದು ಹೋಗ್ಲಿ ಅಣ್ಣ ತಮ್ಮದಿರೋದು ಸುಮ್ಮನಾದೋ. ಈ ಥರ ಗುಂಡಾಗಿರಿ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಯ್ತದೆ ಸರ್ ಇದು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯಲ್ಲಿ NDPS ಕಾಯ್ದೆಯಡಿ ವಶಪಡಿಸಿಕೊಂಡಿದ್ದ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಸೇರಿ ಮುದ್ದಾಮಾಲನ್ನು ನಾಶಪಡಿಸುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಜಿಲ್ಲೆಯ 8 ತಾಲೂಕುಗಳ ವ್ಯಾಪ್ತಿಯ 76 ಪ್ರಕರಣಗಳಿಗೆ ಸಂಬಂಧಿಸಿದ ಮುದ್ದಾಮಾಲು ವಿಲೇವಾರಿಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಅನುಮತಿ ದೊರೆತಿದೆ.
ಪ್ರಕರಣ ಸಂಖ್ಯೆ 652/2012 ದಿನಾಂಕ 28/1/2016 ಹಾಗೂ 23/12/2022 ಆದೇಶದಂತೆ ಈ ಕಾರ್ಯಾಚರಣೆ ನಡೆದಿದೆ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮೂಲಕ ನಿಗದಿತ ನಿಯಮಾನುಸಾರ ಮುದ್ದಾಮಾಲು ನಾಶಪಡಿಸಲಾಗಿದೆ. ಮಾದಕ ದ್ರವ್ಯಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನನ್ನ ಹೆಸರು ಬಸವರಾಜ್ ಹಡಪದ್, ಜಂಟಿ ಆಯುಕ್ತರು ಮೈಸೂರು ವಿಭಾಗ. ಈ ದಿನ ನಮ್ಮ ಹಾಸನ ಜಿಲ್ಲಾ ಅಬಕಾರಿ ಇಲಾಖೆ ವತಿಯಿಂದ ಒಟ್ಟಾರೆಯಾಗಿ NDPS ಕಾಯ್ದೆಯಡಿ ದಾಖಲಾದ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಳ್ಳಲಾದ ಮುದ್ದಿಮಾಲನ್ನು ಈ ದಿನ ನಾಶಪಡಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಒಟ್ಟು 76 ಪ್ರಕರಣದಲ್ಲಿ 64 kg ಗಾಂಜಾ, ಒಣಗಾಂಜಾ ಮತ್ತು 63 kg ಹಸಿ ಗಾಂಜಾ ಗಿಡದ ಒಟ್ಟು ಮೌಲ್ಯ ಮತ್ತು ಹಾಗೆ ಮೆಡಿಸಿನಲ್ ಆ ಥರದ ಎಲ್ಲ ಒಟ್ಟು ಸೇರಿ 40 ಲಕ್ಷದ ಮೌಲ್ಯದ ಇವತ್ತು ನಾಶಪಡಿಸುವಂಥ ಕಾರ್ಯಕ್ರಮ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಇದು ನಮ್ಮದು 8 ರೇಂಜಸ್ ವ್ಯಾಪ್ತಿಗೆ ಬರುತ್ತೆ. ಹಾಸನ ಜಿಲ್ಲೆಯಲ್ಲಿ 8 ವಲಯಗಳಿವೆ. ಆ ವಲಯಗಳಲ್ಲಿ ವಲಯವಾರು ವಶಪಡಿಸಿಕೊಂಡಂಥ ಮುದ್ದೆಮಾಲನ್ನು ಈ ದಿನ ನಾಶಪಡಿಸಿದ್ದೀವಿ. ನ್ಯಾಯಾಲಯದ ಅನುಮತಿಯೊಂದಿಗೆ ಇದನ್ನು ನಾಶಪಡಿಸಲಾಗಿರುತ್ತದೆ. ಹಾಸನದ ದೊಡ್ಡ ಮಂಡಿಗನಹಳ್ಳಿ ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲಿ ಕಾರು ಸವಾರರಿಂದ ಕಸ ಎಸೆಯುವ ಕಾಟ ಹೆಚ್ಚಾಗಿದೆ. ಸಂಜೆ ಸಮಯದಲ್ಲಿ ಕಾರುಗಳಲ್ಲಿ ಬಂದು ಸಾರ್ವಜನಿಕ ಸ್ಥಳದಲ್ಲಿ ನಿರ್ಲಕ್ಷ್ಯವಾಗಿ ಕಸ ಸುರಿಯುತ್ತಿರುವುದರಿಂದ ಪರಿಸರ ಮಾಲಿನ್ಯ ಉಂಟಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಕಸ ಎಸೆತದಿಂದ ದುರ್ವಾಸನೆ, ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿದ್ದು ರೈಲ್ವೆ ಮಾರ್ಗದ ಸೌಂದರ್ಯಕ್ಕೂ ಧಕ್ಕೆಯಾಗುತ್ತಿದೆ. ಇದರಿಂದ ಬೇಸತ್ತ ಸ್ಥಳೀಯರು ಕಸ ಎಸೆಯಲು ಬಂದ ಕಾರಿಗೆ ಅದೇ ಕಸ ತುಂಬಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಸ ಎಸೆಯುವವರ ವಿರುದ್ಧ ದಂಡ ಹಾಗೂ ಕಾನೂನು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗೊತ್ತಿಲ್ಲ, ಕಸ ಎಸಿತಾನೆ ಎಸಿಲ್ಲ ಅಣ್ಣ. ಇದು ಇದಲ್ಲ, ಡಸ್ಟ್ಬಿನ್ ಅಲ್ಲ ಇದು ಎಸೆಯಕ್ಕೆ. ಹಾ, ಕಸ ಎಸೆಯಂಗಿಲ್ಲ, ಇದು ನಮ್ದೇ ಏರಿಯಾ. ಇದು ಕಾರ್ ತುಂಬ ಕಸ ತುಂಬ್ಕೊಬಿಡ್ತಾರೆ. ಈ ಕಡೆಯಿಂದಾನೆ ಆಗಿರೋದು ಇದೆಲ್ಲ. ಮೇನ್ ರೋಡಲ್ಲೆಲ್ಲ ಏನು ಎಲ್ಲಿ ಟಿಂಕರ್ ಯಾರ್ದು? ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ನೂತನ ಸಿಡಿಎ ಅಧ್ಯಕ್ಷರಾಗಿರುವ ಮಂಜೇಗೌಡರಿಗೆ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ದೊರಕಿತು. ಶುಭ ಶುಕ್ರವಾರದಂದು ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಿಡಿಎ ಕಚೇರಿಯಲ್ಲಿ ಮಂಜೇಗೌಡರು ಅಧಿಕೃತವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷಕ್ಕಾಗಿ ನಿರಂತರವಾಗಿ ಹಗಲಿರುಳು ಶ್ರಮಿಸಿದ ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಸಿಡಿಎ ಅಧ್ಯಕ್ಷ ಸ್ಥಾನವನ್ನು ನೀಡಿದೆ ಎನ್ನಲಾಗಿದೆ. ಅನೇಕ ವರ್ಷಗಳ ರಾಜಕೀಯ ಸೇವೆ ಮತ್ತು ನಿಷ್ಠೆಯ ಫಲವಾಗಿ ಈ ಮಹತ್ವದ ಜವಾಬ್ದಾರಿ ಮಂಜೇಗೌಡರಿಗೆ ಲಭಿಸಿದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ಚಿಕ್ಕಮಗಳೂರು ಜಿಲ್ಲೆಯ NR ಪುರ ತಾಲೂಕಿನ ಬಾಳೆಹೊನ್ನೂರು ಠಾಣೆಯಲ್ಲಿ ಅಪರೂಪದ ಹಾಗೂ ಅರ್ಥಪೂರ್ಣ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆದಿದೆ. ಬಾಳೆಹೊನ್ನೂರು ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಜನಸ್ನೇಹಿ ಅಧಿಕಾರಿ ರವೀಶ್ ಅವರು ಜಯಪುರ ಠಾಣೆಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಠಾಣೆಯ ಸಿಬ್ಬಂದಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಹೂಮಳೆ ಸುರಿಸಿ ಪ್ರೀತಿಯಿಂದ ಬೀಳ್ಕೊಟ್ಟರು. ತಮ್ಮ ಸೇವಾ ಅವಧಿಯಲ್ಲಿ ಸಾರ್ವಜನಿಕರೊಂದಿಗೆ ಆತ್ಮೀಯವಾಗಿ ಸ್ಪಂದಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ ಕಾರಣ ರವೀಶ್ ಅವರಿಗೆ ಜನರ ಅಪಾರ ಗೌರವ ದೊರಕಿತ್ತು. ಬೀಳ್ಕೊಡುಗೆ ವೇಳೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರೆ ಸಹೋದ್ಯೋಗಿಗಳ ಹಾಗೂ ಸಾರ್ವಜನಿಕರ ಪ್ರೀತಿ ಕಂಡು ಇನ್ಸ್ಪೆಕ್ಟರ್ ರವೀಶ್ ಭಾವುಕರಾದರು. ಜನಸ್ನೇಹಿ ಪೊಲೀಸ್ ಅಧಿಕಾರಿಗೆ ಇಂತಹ ಗೌರವ ಸಿಕ್ಕಿರುವುದು ಗಮನ ಸೆಳೆದಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡ ಅದ್ಭುತ ಪ್ರದರ್ಶನ ನೀಡುವ ಮೂಲಕ 2ನೇ ಬಾರಿ WPL ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಆರಂಭದಿಂದಲೇ ರೋಚಕತೆಯಿಂದ ಕೂಡಿದ್ದ ಫೈನಲ್ ಪಂದ್ಯದಲ್ಲಿ ದೊಡ್ಡ ಸ್ಕೋರ್, ವೇಗದ ಇನ್ನಿಂಗ್ಸ್ ಹಾಗೂ ಒತ್ತಡದ ಕ್ಷಣಗಳು ಅಭಿಮಾನಿಗಳನ್ನು ಕೊನೆಯವರೆಗೂ ಕಟ್ಟಿಹಾಕಿದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 203 ರನ್ಗಳ ಭರ್ಜರಿ ಮೊತ್ತ ದಾಖಲಿಸಿತು. ಈ ಗುರಿ ಫೈನಲ್ಗೆ ಭಾರೀ ಸವಾಲಾಗಿತ್ತು. ಆದರೆ ಚಾಲೆಂಜ್ ಬೆನ್ನತ್ತಿದ RCB ತಂಡ 19.4 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 204 ರನ್ ಗಳಿಸಿ ಐತಿಹಾಸಿಕ ಗೆಲುವು ಸಾಧಿಸಿತು.
ನಾಯಕಿ ಸ್ಮೃತಿ ಮಂದಾನ್ ಅವರ ಶಾಂತ ಹಾಗೂ ಆತ್ಮವಿಶ್ವಾಸದ ನಾಯಕತ್ವ ತಂಡದ ಜಯಕ್ಕೆ ಪ್ರಮುಖ ಕಾರಣವಾಯಿತು. ಲೀಗ್ ಹಂತದಲ್ಲಿ 5 ಪಂದ್ಯಗಳನ್ನು ಗೆದ್ದ ಆರ್ಸಿಬಿ ನೇರವಾಗಿ ಫೈನಲ್ ಪ್ರವೇಶಿಸಿತು. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಸತತ 4ನೇ ಬಾರಿ ಫೈನಲ್ ತಲುಪಿದರೂ ಮತ್ತೊಮ್ಮೆ ಟ್ರೋಫಿಯಿಂದ ವಂಚಿತವಾಯಿತು. ಈ ಜಯದೊಂದಿಗೆ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಜೊತೆ 2 ಬಾರಿ ಚಾಂಪಿಯನ್ ಆದ ತಂಡಗಳ ಪಟ್ಟಿಯಲ್ಲಿ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಶಿವಲಿಂಗೇಗೌಡ, ಬಿಕೆ ಹರಿಪ್ರಸಾದ್ ಹಾಗೂ ನಜೀರ್ ಅಹ್ಮದ್ ವಿರುದ್ಧ ಛಲವಾದಿ ನಾರಾಯಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ನಡತೆಗೆ ಮೂರ್ಖಾಸಿನ ಮರ್ಯಾದೆಯೂ ಇಲ್ಲ ಎಂದು ಅವರು ಕಿಡಿಕಾರಿದ್ದಾರೆ. ಶಿವಲಿಂಗೇಗೌಡ ಅವರ ಹೇಳಿಕೆಗಳನ್ನು ಕೇಳಿದರೆ ಜನರು ಇವರು ಶಾಸಕರೇ ಎಂಬ ಅನುಮಾನಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಟೀಕಿಸಿದರು. ವಯಸ್ಸಿಗೆ ಗೌರವ ಕೊಡುವುದು ಬಿಟ್ಟರೆ ಅವರ ವರ್ತನೆಗೆ ಯಾವುದೇ ಗೌರವ ಇಲ್ಲ ಎಂದು ನಾರಾಯಸ್ವಾಮಿ ಹೇಳಿದರು. ಸಾರ್ವಜನಿಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಉಗಿಯುತ್ತಿದ್ದಾರೆ ಎಂದು ಆರೋಪಿಸಿ ಇಂತಹ ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನು ಕರ್ನಾಟಕದಲ್ಲಿ ನೋಡಿಲ್ಲ ಎಂದರು. ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ಸ್ಥಿತಿಯಲ್ಲಿದ್ದು ಮುಂದೇನು ಮಾಡಬೇಕು ಎಂಬುದೇ ಅವರಿಗೆ ತಿಳಿಯುತ್ತಿಲ್ಲ ಎಂದು ತೀವ್ರ ಟೀಕೆ ವ್ಯಕ್ತಪಡಿಸಿದರು. ಶಿವಲಿಂಗೇಗೌಡ, ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನ್ ಅಂದ್ಕೊಳ್ತಾರೆ, ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ನೋಡಿ. ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗ್ಲಿ, ಶಿವಲಿಂಗೇಗೌಡರಿಗಾಗ್ಲಿ, ಮತ್ತೆ ನಸೀರಾಮ್ ಅವ್ರಿಗೆ ಅವರ ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅವರನ್ನು. ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ, ಮುಂದೇನು ಮಾಡ್ಬೇಕು, ನಾವು ಏನು ಮಾಡೋದು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟೋಯ್ತು. ಈ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಪದಗಳನ್ನ ಬಳಸ್ತಕ್ಕಂಥದ್ದು ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಜೆಸಿಬಿ ಗರ್ಜನೆ. ಸರ್ಕಾರಿ ಭೂಮಿ ಒತ್ತುವರಿ ತೆರವು. ಒತ್ತುವರಿ ಮಾಫಿಯಾಗೆ ಶಾಕ್ ನೀಡಿದ ತಾಲೂಕು ಆಡಳಿತ. WPL 2026 ಕಿರೀಟ ಮುಡಿಗೇರಿಸಿಕೊಂಡ ಆರ್ಸಿಬಿ. 2ನೇ ಸಲ ಕಪ್ ನಮ್ಮದೇ ಎಂದ ಆರ್ಸಿಬಿ ಕ್ವೀನ್ಸ್. ಟ್ರೋಫಿಯೊಂದಿಗೆ ಸಂಭ್ರಮಿಸಿದ ವನಿತೆಯರು. ಅವರ ವಯಸ್ಸಿಗೆ ಬಿಟ್ರೆ ಕಾಂಗ್ರೆಸ್ ನಾಯಕರ ನಡತೆಗೆ ಮೂರ್ಖಾಸಿನ ಮರ್ಯಾದೆಯೂ ಇಲ್ಲ. ಇಂತಹ ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನು ಕರ್ನಾಟಕದಲ್ಲಿ ನೋಡಿಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.